ಪ್ರಧಾನಿಯಾಗಿ ಯಾರು ಆಯ್ಕೆ ಆಗಿ? ಮೋದಿ ಅವರು. ಮೋದಿ ಇಸ್ ಗ್ರೇಟ್. ಮೋದಿ ಇದ್ರೇನೆ ಕೆಲಸ ಆಗೋದು. ಮೋದಿ ಅವರು ಯಾಕೆ ಸರ್? ಮೋದಿ ಅವರು ಮಾಡ್ತಾ ಇರೋ ರೀತಿಯಲ್ಲಿ ಒಂದು ನೋಡ್ರೆ ನಮ್ಮ ದೇಶನ ಕಟ್ಟೋ ರೀತಿ, ಅಂದ್ರೆ ಉಳಿಸೋ ರೀತಿ, ಅಂದ್ರೆ ಬೆಳೆಸೋ ರೀತಿ. ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇದೆ. ನನಗೆ ಅವರು ಕಾಂಗ್ರೆಸ್ ಬೇಡವೇ ಬೇಡ. ನಾನು ಹೇಳ್ಬೇಕಂದ್ರೆ ಕಾಂಗ್ರೆಸ್ ನನಗೆ ಬಹಳ ಏಟ್ ಆಯ್ತು. ಇನ್ನು ಉಚಿತ ಗ್ಯಾರಂಟಿಗಳ ಬಗ್ಗೆ ಮಾತಾಡೋದಾದ್ರೆ ಹೆಲ್ಪ್ ಆಗ್ತಿದ್ಯಾ? ಬಸ್ ಗಿಸ್ಸು ಅದೇನು ಫ್ರೀ ಬಿಟ್ಟಿರೋದು ಜನರ ತೊಂದರೆನೆ. ನಮ್ಮಿಂದ ಕಿತ್ಕೊಳ್ಳೋದು ನಮ್ಗೆ ಕೊಡೋದು ಅಷ್ಟೇ ಹೊರತು ಅವ್ರ ಪರ್ಸನಲ್ ಇಂದ ಏನ್ ಬರ್ತಾ ಇಲ್ಲ. ಬಂದಿರೋ ಕಾಸಿಂದ ಎಲ್ಲ ಫ್ರೀ ಕೊಟ್ಬಿಟ್ರೆ ದೇಶ ಹೆಂಗ್ ಮುಂದೆ ತರ್ತಾರೆ ಅವರು? ಇಂದಿರಾ ಗಾಂಧಿ ಪೀರಿಯಡ್ ನಲ್ಲಿ ಯಾರು ಜಮೀನು ಮಾಡ್ತಾರೆ ಅವ್ರದೇ ಒಡೆಯರು ಅಂತ ಹೇಳಿ ಹೇಳ್ಬಿಟ್ರು. ಅದರಿಂದ ನನಗೆ ತುಂಬಾ ಏಟ್ ಆಗಿದೆ. ಟಿ ವಿ ಸದಾನಂದ ಗೌಡರು ಬೆಂಗಳೂರು ಉತ್ತರಕ್ಕೆ ಸುಮ್ಮನೆ ಅವರೆಲ್ಲ ಕೇಳೋ ಗಂಟೆ ಇರ್ತಾರೆ ಅಷ್ಟೇ. ಗೆದ್ದಾದ್ಮೇಲೆ ಅವ್ರ ಕೆಲಸ ನೋಡ್ಕೊಂಡು ಓಡಾಡ್ತಾ ಇರ್ತಾರೆ. ಇಲ್ಲ, ಸಿದ್ದರಾಮಯ್ಯ ಅವರು ಅಭಿವೃದ್ಧಿ ಬಗ್ಗೆ ಅವರೇ ಸರ್ ಇಲ್ಲ ಅಂತಲ್ಲ. ಅನ್ನ ಭಾಗ್ಯ ಆಗಿರ್ಬೋದು, ಅದಾಗಿರ್ಬೋದು, ಬಡವರು ಪಾಪ ಹೆಲ್ಪ್ ಮಾಡ್ತಾರೆ ಇಲ್ಲ ಅಂತ ಹೇಳಲ್ಲ. ಅಂದ್ರೆ ಒಬ್ರಿಗೆ ಅನುಕೂಲ ಇಲ್ಲ, ಇನ್ನೊಬ್ರಿಗೆ ಅನಾನುಕೂಲ ಆಯ್ತಾ ಇದೆ, ಅದನ್ನು ನೋಡ್ಬೇಕಾಗುತ್ತೆ. ಸರ್ ನಿಮ್ಮ ಪ್ರಕಾರ ಪ್ರಧಾನಿಯಾಗಿ ಯಾರು ಆಯ್ಕೆ ಆಗಬೇಕು? ಮೋದಿ ಅವರು ಆಗ್ಬೇಕು ಸರ್. ಸರ್ ಮೋದಿ ಅವರು ಯಾಕೆ ಸರ್? ಯಾಕೆ ಅಂದ್ರೆ ನಮ್ಮ ದೇಶನ ಒಂದು ಸ್ಥಾನಕ್ಕೆ ತಂದು ಬಿಡ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ಅವ್ರು ಓಟ್ ಹಾಕ್ಬೇಕಾಗುತ್ತೆ. ನೀವೇ ನೋಡ್ತಾ ಇದ್ದೀರ, ಫ್ರೀಗಳು ಮಾಡಿ ಅದು ಇದು ಮಾಡಿ ಏನೇನು ನಡೀತಾ ಐತೆ ಅಂತ. ಅದರಿಂದ ಮೋದಿ ಅವ್ರು ಕೊಡಬೇಕು ಅನಿಸುತ್ತೆ. ಸರ್ ಹಾಗಿದ್ರೆ ರಾಹುಲ್ ಗಾಂಧಿ ಅವರಿಗೆ ಒಂದು ಅವಕಾಶ ಕೊಡ್ಬೋದು ಅಂತ ಅನ್ಸುತ್ತಾ ಪ್ರಧಾನಿಯಾಗಿ? ಕೊಡ್ಬೋದು ಅನ್ಸಿರೋದಕ್ಕೆ ನಾವು ಕರ್ನಾಟಕದಲ್ಲಿ ಕೊಟ್ಟಿರೋದು ಆಲ್ರೆಡಿ. ಅವ್ರಿಗೆ ಅಭಿವೃದ್ಧಿ ಬೇಕು ಅಂತಾನೆ ಕೊಟ್ಟಿರೋದು. ಬಟ್ ಅದೇ ಒಂದು ಲೆಕ್ಕಾಚಾರದಲ್ಲಿ ನೋಡಕ್ ಹೋದ್ರೆ ಮೋದಿ ಅವರೇ ಆಗ್ಬೇಕು ಅನಿಸುತ್ತೆ. ಯಾಕಂದ್ರೆ ಅಂತ ಇನ್ನ ನ್ಯಾಯಕ ಮೋದಿ ಅನಿಸುತ್ತೆ. ಸೊ ರಾಹುಲ್ ಗಾಂಧಿ ಅವರಿಗೆ ಅನುಭವ ಕಡಿಮೆ ಅಂತ ಹೇಳೋದು ತಾವು ಹೇಗೆ? ಅನುಭವ ಕಮ್ಮಿ ಅಂತ ಹೇಳಕ್ಕಾಗಲ್ಲ ಸರ್. ರಾಜಕೀಯದಲ್ಲಿ ಯಾರಿಗೂ ಅನುಭವ ಇಲ್ಲ ಅಂತಾನು ಹೇಳಕ್ಕಾಗಲ್ಲ. ಮೋದಿ ಅವ್ರು ಮಾಡ್ತಾ ಇರೋ ರೀತಿಯಲ್ಲಿ ಒಂದು ನೋಡ್ರೆ ನಮ್ಮ ದೇಶನ ಕಟ್ಟೋ ರೀತಿ, ಅಂದ್ರೆ ಉಳಿಸೋ ರೀತಿ, ಅಂದ್ರೆ ಬೆಳೆಸೋ ರೀತಿ, ಅಂದ್ರೆ ಆಗ್ಬೇಕು ಅನಿಸುತ್ತೆ. ಪ್ರಧಾನಿ ಅಭ್ಯರ್ಥಿಯಾಗಿ ನರೇಂದ್ರ ಮೋದಿ ಅವರು ಸಮರ್ಥರಾಗಿದ್ದಾರೆ ಅಂತ ನೀವು ಹೇಳೋದು, ದೇಶವನ್ನು ನಡೆಸ್ತಾರೆ ಅಂತ. ಸರಿ ಸರ್, ಅದೇ ಪ್ರಕಾರ ನೋಡೋಕೆ ಹೋದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇದೆ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಸಿದ್ದರಾಮಯ್ಯ ಅವರು ಅಭಿವೃದ್ಧಿ ಬಗ್ಗೆ ಅವರೇ ಸರ್ ಇಲ್ಲ ಅಂತಲ್ಲ. ನೀವು ನೋಡಿದ್ದೀರಾ, ಕೊಡ್ತಾವ್ರೆ. ಅನ್ನ ಭಾಗ್ಯ ಆಗಿರ್ಬೋದು, ಅದಾಗಿರ್ಬೋದು, ಬಡವರು ಪಾಪ ಹೆಲ್ಪ್ ಮಾಡ್ತಾವ್ರೆ ಇಲ್ಲ ಅಂತ ಹೇಳಲ್ಲ. ಅಂದ್ರೆ ಒಬ್ರಿಗೆ ಅನುಕೂಲ ಇಲ್ಲಿ, ಇನ್ನೊಬ್ರಿಗೆ ಅನಾನುಕೂಲ ಆಯ್ತಾ ಇದೆ, ಅದನ್ನು ನೋಡ್ಬೇಕಾಗುತ್ತೆ. ದೇಶನ ಸಮತ್ವವಾಗಿ ನಡ್ಸ್ಕೊಂಡು ಹೋಗ್ಬೇಕಾಗುತ್ತೆ. ಸರ್ ಈ ಗ್ಯಾರಂಟಿ ಯೋಜನೆಗಳು ಏನಿದೆ, ಇದರಿಂದ ಅನುಕೂಲತೆಗಳು ಇದೆಯಾ ಜನರಿಗೆ ಅಥವಾ ಏನು ಅನಾನುಕೂಲತೆನಾ? ಸರ್ ಇವಾಗ ಏನು ಅಂದ್ರೆ ತಿಂಗ್ಳಿಗೆ ಪಾಪ ಬಿಲ್ ಕಟ್ಟಕ್ಕೆ ಬದಲಾಡೋರು, ನಿಮಗೆ ಗೊತ್ತಿರೋ ವಿಷಯನೇ. ಅದೆಲ್ಲ ಬಿಟ್ಟಿರೋದ್ರಿಂದ ಒಳ್ಳೇದೇ. ಬಸ್ಸು ಗಿಸ್ಸು ಅದು ಇದು ಫ್ರೀ ಬಿಟ್ಟಿರೋದು ಜನರಿಗೆ ತೊಂದರೆನೇ. ಅಂದರೆ ಇದೇನು ಯಾರಿಂದ ಏನು ಕೊಡಲ್ಲ, ನಮ್ಮಿಂದ ಕಿತ್ಕೊಳ್ಳೋದು ನಮಗೆ ಕೊಡೋದು ಅಷ್ಟೇ ಹೊರತು ಅವ್ರ ಪರ್ಸ್ನಲಿಂದ ಏನು ಬರ್ತಾ ಇಲ್ಲ. ಅದು ನಿಮಗೆ ಗೊತ್ತಿರೋ ವಿಷಯನೇ. ನಮ್ಮಿಂದ ಕಿತ್ಕೊಂತಾರೆ, ನಮಗೆ ಕೊಡ್ತಾವ್ರೆ ಅಷ್ಟೇ. ಸರ್ ವಿಶೇಷವಾಗಿ ಬಸ್ ಫ್ರೀ ಅನ್ನೋದು ಆಟೋದವ್ರಿಗೆ ಹೊಡ್ತಾ ಆಯ್ತು ಅನ್ನೋದು ಹೌದಾ ಸರ್? ಖಂಡಿತ ಆಗೈತೆ ಸರ್, ಆಗಿಲ್ಲ ಅಂತಲ್ಲ, ಖಂಡಿತ ಆಗೈತೆ. ಅಂದರೆ ಖಂಡಿತ ಆಗೈತೆ, ಇಲ್ಲ ಅಂತಲ್ಲ. ಅಂದರೆ ದುಡಿಯೋರು ದುಡಿತಾವ್ರೆ ಅಂತ ಏನು ಎಡವಟ್ಟು ಏನಾಗಿಲ್ಲ. ದುಡಿಯೋರು ದುಡಿತಾವ್ರೆ, ಇದು ಮಾಡೋರು ಮಾಡ್ತಾವ್ರೆ. ಗೇಟು ಗೀಟು ಅವೆಲ್ಲ ಏನಿಲ್ಲ. ಆಗ ಕಲೆಕ್ಷನ್ ಆಯ್ತಾ ಐತೆ, ಏನೊಂದು 500 ರೂಪಾಯಿ ಕಮ್ಮಿ ಆಗ್ಬೋದು ಅಷ್ಟೇ. ಈಗ ನಡೀತಾ ಇದೆ ಸರ್. ಹಾಗೆ ನೋಡೋಕೆ ಹೋದ್ರೆ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆಯಾ? ಇನ್ನೊಂದು ಜಸ್ಟ್ 6 ತಿಂಗಳಾಗಿದೆ ರಾಜ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದು, ಏನು ಹೇಳ್ತೀರಾ ಸರ್? ಅಭಿವೃದ್ಧಿಗಳು ನಡೀತಾ ಐತೆ ಅಂದರೆ ಮೈನೂರು ಮಾರಬೇಕಾಗಿರೋದು ಈ ಗುಂಡಿಗಳು ಅದು ಇದು ನೀವೇ ನೋಡಿರ್ತೀರ, ಇಲ್ಲಾಗಿರೋದು ಅನ್ನೋದು ಅಷ್ಟು ಮಾಡಿದ್ರೆ ಸಾಕು ಅನ್ಕೊಂತೀನಿ ನಾನು. ಅದನ್ನೇ ಇನ್ನೂ ರೆಡಿ ಆಗಿಲ್ಲ, ನೀವೇ ನೋಡಿರ್ತೀರ. ಒಂದು ರೌಂಡ್ ಹೊಡ್ರೆ ನಿಮಗೆ ಗೊತ್ತಾಗುತ್ತೆ. ಅಷ್ಟು ಮಾಡಿದ್ರೆ ಸಾಕು ಅನ್ಕೊಂತೀನಿ ನಾನು. ಸರ್ ಬೆಂಗಳೂರಿಗೆ ಈ ರಸ್ತೆ ಗುಂಡಿಗಳ ಒಂದು ಸಮಸ್ಯೆ ತಪ್ಪಿದೆ ಅಲ್ಲ ಯಾವ ಸರ್ಕಾರ ಇದ್ದಾಗ್ಲೂ, ವಿಶೇಷವಾಗ್ಲಿ ಈಗಲೂ ಕೂಡ ಇದೆ. ಅದನ್ನ ಮೊದಲು ಮುಚ್ಚಬೇಕು ಅಂತ ಹೇಳ್ತಿದ್ದಾರೆ ತಾವು. ಈ ಕಾರ್ಯಗಳ ಜೊತೆಗೆ ಬೇರೆ ಎಲ್ಲ ಯಾವ ಕಾರ್ಯಗಳು ನಡೀಬೇಕು ಸರ್? ಏನು ನಡಿಬೇಕು ಅಂದರೆ ಒಂದು ಆಟೋದವ್ರಿಗೆ ಅನುಕೂಲ ಮಾಡಿಕೊಡ್ಬೇಕಾಗುತ್ತೆ. ಯಾಕಂದರೆ 30 ವರ್ಷ ಓಡಿಸಿರೋರಿಗೆ, ಸೀನಿಯರ್ಗಳು, ಏಜ್ ಆಗಿರೋರು, ಅವ್ರಿಗೇನಾರು ಅನುಕೂಲ ಮಾಡಿಕೊಡ್ಬೇಕಾದ್ರೆ ಇದನ್ನೇ ನಂಬ್ಕೊಂಡು ಬಂಡವಾಳಗಳು ಹಾಕಿರ್ತಾರೆ, ಓಡಿಸ್ತಾ ಇರ್ತಾರೆ. ಅವ್ರಿಗೇನಾರು ಅನುಕೂಲ ಮಾಡಬೇಕಾಗುತ್ತೆ. ಜೂನಿಯರ್ಸ್ ಬೇಡ, ಸೀನಿಯರ್ಸ್ಗೆ ಏನಾರ ಮಾಡಬೇಕಾಗುತ್ತೆ. ಸರ್ ಈಗ ಒಂದು ರಾಜ್ಯದಲ್ಲಿ ಒಂದು ಚುನಾಯಿತ ಪಕ್ಷ ಆಡಳಿತ ನಡೆಸ್ತಾ ಇರೋ ಪಕ್ಷದ ಜೊತೆಗೆ ವಿರೋಧ ಪಕ್ಷವೂ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಇವರು 6 ತಿಂಗಳನ್ನು ತೆಗೆದುಕೊಂಡ್ರಲ್ಲ ಸರ್ ಆ ಒಂದು ವಿರೋಧ ಪಕ್ಷದ ಒಂದು ನಾಯಕರನ್ನಾಗಿ ಆಯ್ಕೆ ಮಾಡೋದಕ್ಕೆ, ಇದ್ರ ಬಗ್ಗೆ ಏನು ಹೇಳ್ತೀರಾ ತಾವು? ಅದ್ರ ಬಗ್ಗೆ ನಾನು ಅಷ್ಟಾಗಿ ಗೆಸ್ ಮಾಡಿಲ್ಲ, ಐಡಿಯಾ ಇಲ್ಲ ನನಗೆ. ಬಟ್ ಮಾಡಬೇಕು, ವಿರೋಧ ಪಕ್ಷದವ್ರು ಇರಬೇಕು, ಎಚ್ಚರಿಸಕ್ಕೆ ಬೇಕೇ ಬೇಕು. ಯಾಕೆ ಅಂದರೆ ಇಲ್ಲ ಅಂದರೆ ಆಗಲ್ಲ. ಎಲ್ಲಿ ಏನು ತಪ್ಪು ಮಾಡ್ತಾರೆ ಇಲ್ಲಿ BJP ಕಾಂಗ್ರೆಸ್ ಅನ್ನೋ ಪಕ್ಷ ಬರಲ್ಲ. ವ್ಯಕ್ತಿ ಮುಖ್ಯ ಆಗುತ್ತೆ. ಇಲ್ಲಿ ಇಂಡಿಪೆಂಡೆಂಟ್ ಆಗೋ ಗೆಲ್ಸಿರೋದು ಉಂಟು, ನೀವೇ ನೋಡಿದ್ದೀರ ಒಂದೊಂದು ಕ್ಷೇತ್ರದಲ್ಲಿ. ಇಲ್ಲಿ BJP ಕಾಂಗ್ರೆಸ್ ಅನ್ನೋದು ಮುಖ್ಯ ಅಲ್ಲ, ವ್ಯಕ್ತಿತ್ವ. ಯಾರು ಪಾಪ ಕೆಲಸ ಮಾಡ್ತಾರೋ ಅವ್ರಿಗೆ ಓಟ್ ಹಾಕ್ಬೇಕಾಗುತ್ತೆ. ಇಲ್ಲಿ ಕಾಂಗ್ರೆಸ್ BJP ಅಂತಲೇ ನಾವು ಗೊತ್ತಲ್ಲ.
ಇಂಡಿಪೆಂಡೆಂಟ್ಗೂ ಹಾಕಿರೋದು ಉಂಟು. ನೋಡ್ತೀವಿ ಯಾರು ಒಳ್ಳೆ ಕೆಲಸಗಳು ಮಾಡ್ತಾರೋ ಅವ್ರಿಗೆ ಓಟ್ ಹಾಕ್ತೀವಿ. ಓಕೆ ಸರ್. ಸರ್ ಅದೇ ಪ್ರಕಾರವಾಗಿ ಹೋದರೆ ರಾಜ್ಯಾಧ್ಯಕ್ಷರನ್ನಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನಾಗಿ ವಿಜಯೇಂದ್ರ ಅವರು ಆಯ್ಕೆಯಾಗಿದ್ದಾರೆ. ಅದೇ ರೀತಿ ವಿರೋಧ ಪಕ್ಷದ ನಾಯಕನಾಗಿ ಆರ್ ಅಶೋಕ್ ಅವರು ಆಯ್ಕೆಯಾಗಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ, ಈ ಎರಡು ಆಯ್ಕೆಗಳ ಬಗ್ಗೆ? ಇದ್ರ ಬಗ್ಗೆ ಅಂದರೆ ಸ್ವಲ್ಪ ಅನುಭವ ಇದ್ದವ್ರು ಕೊಟ್ಟಿದ್ರೆ ಒಳ್ಳೇದು ಅನ್ಕೊಂತೀನಿ. ನನಗೆ ಗೊತ್ತಿರೋ ಪ್ರಕಾರ ಸ್ವಲ್ಪ ಅನುಭವ ಇದ್ದವ್ರು ಕೊಟ್ಟರೆ ಒಳ್ಳೇದು ಅನ್ಕೊಂತೀನಿ. ಯಾಕಂದ್ರೆ ಇನ್ನೂ ಹಿರಿಯರೆಲ್ಲ ಅವರೇ ಅದರಲ್ಲಿ ಶ್ರಮ ಪಟ್ಟಿರೋರು ನೋಡಿದ್ರೆ ಸ್ವಲ್ಪ ಅನುಭವ ಇರೋರು ಕೊಡಬೇಕು ಅನ್ಕೊಂತೀವಿ ಸರ್. ಓಕೆ. ಸೊ ಅನುಭವಿ ನಾಯಕಗಳಿಗೆ ಕೊಡಬೇಕಿತ್ತು, ಅಂದರೆ ಅಲ್ಲೂ ಕೂಡ ಅಸಮಾಧಾನ ಈಗಾಗಲೇ ಎದ್ದಿದೆ. ಸರ್ ಈಗ ಬಿಜೆಪಿ ಮತ್ತು JDS ಮೈತ್ರಿ ಬಗ್ಗೆ ಏನು ಹೇಳ್ತೀರಾ? ಸರ್ ಅದ್ರ ಬಗ್ಗೆ ಅವ್ರವ್ರಿಗೆ ಬಿಟ್ಟಿದ್ದು, ನಾವೇನು ಹೇಳೋಕ್ಕಾಗಲ್ಲ. ಬಟ್ ಏನು ಅಂದ್ರೆ ನಾನು ಹೇಳಿದ್ನಲ್ಲ, ಅಭ್ಯರ್ಥಿಗಳು ಯಾರೇ ಆಗಲಿ, JDS ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು, ನಾವು ಅಭ್ಯರ್ಥಿ ನೋಡಿ ಓಟ್ ಹಾಕ್ತೀವಿ. ಕೊಡಬೇಕಾಗಿತ್ತು, JDSಗೆ ಒಂದು ಚಾನ್ಸ್ ಕೊಡಬೇಕಾಗಿತ್ತು. ನೀವೇ ನೋಡಿದ್ದೀರಾ, ಅದಾಗಿಲ್ಲ. ಬಟ್ ನೋಡೋಣ ಮುಂದಕ್ಕೆ. ಅಂದರೆ ಸರ್ ಯಾಕೆ ಈ ಪ್ರಶ್ನೆ ಅಂತಂದರೆ, ಈ ಮೈತ್ರಿ ಆದರೆ ಅವರ ಕಿತ್ತಾಟಗಳು ಜಾಸ್ತಿ ಆಗುತ್ತೆ ಅನ್ನೋದು ಭಾವನೆ ಇದೆ, ಅದು ಆಗ್ತಾ ಇದ್ದು ಕೂಡ ಇದೆ. ಸೊ ಅದಕ್ಕಾಗಿ ಮೈತ್ರಿ ಆದರೆ ತೊಂದರೆ ಇಲ್ವಾ? ಅವರು ಅಂದರೆ ಇಬ್ಬರು ಹೊಂದಾಣಿಕೆಯಲ್ಲಿ ನಡ್ಕೊಂಡು ಹೋಗ್ತಾರೆ ಅಂತ ಅನಿಸುತ್ತಾ? ಅನಿಸುತ್ತೆ ಸರ್. ಯಾಕೆಂದರೆ ಕಾಂಗ್ರೆಸ್ಸಲ್ಲಿ ಆಗಿರೋದು ಉಂಟು, BJPಯಲ್ಲೂ ಆಗಿರೋದು ನಾವು ಇಬ್ಬರನ್ನೂ ನೋಡಿದ್ದೀವಿ, ನೋಡ್ಕೊಂಡು ಬಂದಿದ್ದೀವಿ. ಆಗುತ್ತೆ ಅನಿಸುತ್ತೆ, ಹೊಂದಾಣಿಕೆ ಆಗುತ್ತೆ ಅನಿಸುತ್ತೆ. ಸರಿ ಸರ್, ಇವೆಲ್ಲವನ್ನು ಬದಿಗಿಟ್ಟು ನೋಡೋದಾದರೆ ಈಗ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅತ್ಯವಶ್ಯಕವಾಗಿ ಮಾಡಬೇಕಾಗಿದ್ದಂತಹ ಕೆಲಸಗಳು ಯಾವುದು, ನಿಮ್ಮ ಬೇಡಿಕೆಗಳು ಯಾವುದಿದೆ ಸರ್? ನಮ್ಮ ಬೇಡಿಕೆಗಳಂದರೆ ಏನೂ ಇಲ್ಲ. ಆಟೋ ಚಾಲಕರಿಗೆ ಒಂದು ಒಳ್ಳೇದು ಮಾಡಬೇಕು. ಪಾಪ ಎಷ್ಟೋ ಜನ DL ಇಲ್ದಿರ ಓಡಿಸ್ತಾ ಇರ್ತಾರೆ, ಅವ್ರಿಗೆ DL ಅನುಕೂಲ ಮಾಡಿಕೊಡ್ಬೇಕು. 10th ಪಾಸ್ ಆಗಿರೋದು ಕೇಳ್ತಾರೆ, ಅದನ್ನು ಬಿಡಬೇಕು. ಯಾರು ಡ್ರೈವರ್ಗೋ ಅವ್ರಿಗೆ ಕೊಡಬೇಕು. ಬ್ಯಾಚ್ ಕ್ಯಾನ್ಸಲ್ ಮಾಡಬೇಕು. ಅಲ್ಲೇ ಕ್ಯಾನ್ಸಲ್ ಆಗೈತೆ, ಬಟ್ ಇದು ಮಾಡಬೇಕಾಗುತ್ತೆ. ಸರ್ ಈ ಕ್ಷೇತ್ರದ ವಿಚಾರ ಮಾತಾಡೋದಾದರೆ ಭೈರತಿ ಸುರೇಶ್ ಅವರು ವಿಧಾನಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಬೆಂಗಳೂರು ಉತ್ತರ ಲೋಕಸಭೆಯಲ್ಲಿ DV ಸದಾನಂದ ಗೌಡರು ಇದ್ದಾರೆ. ಸೊ ಇವರಿಬ್ಬರು ಹೇಗೆ ಸರ್ ನಿಮ್ಮ ಕ್ಷೇತ್ರದಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರಾ, ಅಥವಾ ಕ್ಷೇತ್ರದ ಕಡೆ ಮುಖ ಹಾಕಿ ನೋಡ್ತಾ ಇದ್ದಾರಾ, ಈ ಕಡೆ ಬಂದು ನೋಡ್ತಾ ಇದ್ದಾರಾ, ಜನರ ಕಷ್ಟಗಳನ್ನು ಕೇಳ್ತಾ ಇದ್ದಾರೆ, ಏನು ಕತೆ ಸರ್? ಭೈರತಿ ಸುರೇಶ್ ಅವರು ಮಾಡೋರೆ ಸರ್. ನೀವು ನೋಡಿರ್ಬೋದು ಕೊರೋನಾ ಸಂದರ್ಭದಲ್ಲಿ ಅವ್ರು ಏನೇನು ಮಾಡಿದ್ರು ಅಂತ, ನೀವೇ ತೋರಿಸಿದ್ರೆ TVಯಲ್ಲಿ ಏನೇನು ಮಾಡೋರು ಅಂತ ಸಂದರ್ಭದಲ್ಲಿ ಓಡಾಡೋರೆ. ಅದಕ್ಕೋಸ್ಕರನೇ ಅವ್ರು ಇಲ್ಲಿ MLA ಆಗಿ ಕುಣಿಸಿರೋದು ಅನಿಸುತ್ತೆ ನನಗೆ ಗೊತ್ತಿರೋ ಪ್ರಕಾರ. ಸೀರಿಯಸ್ ಆಗಿ ಮಾಡೋರು, ಒಳ್ಳೆ ಕೆಲಸಗಳು ಮಾಡೋರೆ. ಅದಕ್ಕೆ ತಾನೇ ಜನರು ಓಟ್ ಹಾಕ್ತಾರೆ. ಕೆಟ್ಟ ಕೆಲಸ ಮಾಡಿದ್ರೆ ಹಾಕಲ್ಲ, ಒಳ್ಳೆ ಕೆಲಸ ಮಾಡೋರೆ ಸರ್. ಸರ್ ನಮಸ್ಕಾರ, ಹೇಳಿ ಸರ್ ಏನು ಸಮಸ್ಯೆ? ಇಲ್ಲಿ ಯಾವಾಗೂ ಇಲ್ಲಿ ಅಗಿತಾ ಇರ್ತಾರೆ, ಮುಗಿಸ್ತಾ ಇರ್ತಾರೆ. ಇದು ಯಾರು ಹೇಳೋರು ಕೇಳೋರಿಲ್ಲ. ನಮ್ಮ ಆಟೋದವ್ರಿಗೆ ತೊಂದರೆ, ಇಲ್ಲಿ ಪಬ್ಲಿಕ್ಗಳಿಗೂ ತೊಂದರೆ ಓಡಾಡೋಕ್ಕೆ. ನೋಡಿ ಹಿಂಗೆ ಮಾಡೋ ಜನ ಹಿಂಗೆ ಓಡಾಡ್ತಾರೆ ಇಲ್ಲೆಲ್ಲ. ಏನೊಂದು ಪರಿಹಾರ ಮಾಡಿಸ್ಕೊಡ್ರಿ ನೀವೆಲ್ಲ. ಇದಾಗಲೇ ಒಂದು ವರ್ಷದಿಂದ ಇದೇ ಕಥೆ ಇವ್ರದ್ದು. ಅಗಿತಾರೆ, ಇಲ್ಲಗಿತಾರೆ, ಅಲ್ಲಗಿತಾರೆ, ರೋಡ್ ಬ್ಲಾಕು. ನಮ್ಮ ಆಟೋ ಡ್ರೈವರ್ಗಳಿಗೊಂದು ತುಂಬ ಸಮಸ್ಯೆ ಆಗಿದೆ ಇಲ್ಲಿ. ಏನು ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಅಂತ ಇವಾಗ ಏನು ಉದ್ದೇಶ ಅಂತ ಗೊತ್ತಿಲ್ಲ. ಹೌದು, ಅಗದಿ ರೆಡಿ ಮಾಡ್ಕೊಂಡೇ ಇದ್ದಾರೆ ಇವರು. ಇದರಿಂದ ಒಂದು ರೆಡಿ ಆದರೆ ಒಂದು ರೆಡಿ ಆಗಲ್ಲ. ಟ್ರಾಫಿಕ್ ತೊಂದರೆ ಆಗುತ್ತೆ ಜನಗಳಿಗೆ ಓಡಾಡೋಕ್ಕೆ, ಅಲ್ಲಿಂದ ಓಡಾಡೋಕ್ಕೂ ಹಿಂಸೆ. ಹಾಂ, ಆ ಕಡೆ ಫ್ಲೇವರ್ ಕೆಳಗಡೆ ಇದೆ ಅಲ್ಲಿ ಅಂಡರ್ ಪಾಸು. ಇಲ್ಲಿಂದ ಬಂದು ಹಳ್ಳಿಯಿಂದ ಪೇಷಂಟ್ಗಳು ಬಂದು ಇಳಿತಾರೆ. ಇಲ್ಲಿ ಹೋಗಿ ಜಾಗನೇ ಕೊಡ್ತಾ ಇಲ್ಲ. 9 ಗಂಟೆ ಆದ್ರೆ ಯಾರೋ ಬರ್ತಾರಂತ ಕ್ಲೋಸ್ ಮಾಡ್ತಾರೆ. ಬಡವರು ಪಾಪ ಬರ್ತಾರೆ, ಇಲ್ಲಿ ಸುತ್ಕೊಂಡು ಹೋಗ್ಬೇಕು, ಟ್ರಾಫಿಕ್ಕು ಹಿಂಸೆ. ಫಸ್ಟ್ ನಮ್ಗಲ್ಲಿ ಅಂಡರ್ ಪಾಸ್ ಓಪನ್ ಮಾಡಿಸ್ಕೊಡ್ತಾರೆ, ಏನೋ ಒಂದು ಇದು ಮಾಡಿಕೊಡಿ ಸರ್. ಇದನ್ನು ಹೊರತುಪಡಿಸಿ ಬೇರೆ ಕೆಲಸಗಳು ಆಗ್ತಾ ಇದೆಯಾ ನಿಮ್ಮ ಕ್ಷೇತ್ರದಲ್ಲಿ? ಹೇಗೆ ನಮ್ಮ ಕ್ಷೇತ್ರದಲ್ಲಿ ಅದು ಮಾಮೂಲಿ ಆಗೋದೆಲ್ಲ ಆಗ್ತಾ ಇದ್ದಾವೆ, ಆ ಥರ ಏನಿಲ್ಲ. ಮುಖ್ಯವಾಗಿ ಬೇಕಾಗಿರೋದು ಯಾವುದೂ ಆಗ್ತಾ ಇಲ್ಲ. ಸರ್ ಈಗ ನಿಮ್ಮ ವಿಧಾನಸಭಾ ಸದಸ್ಯರಾಗಿ ಈ ಕ್ಷೇತ್ರಕ್ಕೆ ಭೈರತಿ ಸುರೇಶ್ ಅವರು ಇದ್ದಾರೆ. ಕ್ಷೇತ್ರದ ಕಡೆ ಬರ್ತಾರಾ, ಕೆಲಸಗಳನ್ನು ಮಾಡಿಸ್ತಾರ, ಹೇಗೆ? ಅವ್ರ ಕೆಲಸ ಅವ್ರ ಪಾಡ್ಗೆ ಅವ್ರು ಬಂದ್ರಲ್ಲಿ ಬರ್ದೇ ಹೋಗ್ಲಿಕ್ಕೆ ಅವ್ರ ಕೆಲಸಗಳು ನಡೀತಾ ಇರ್ತದೆ. ಹಾಂ, ಅದನ್ನ ಜಲ್ದಿ ಕಾಂಟ್ರಾಕ್ಟ್ಗಳವರು ಅವ್ರವರು ಜಲ್ದಿ ಮುಗಿಸ್ಕೊಡ್ಬೇಕು ಕೆಲಸಗಳನ್ನ. ಓಕೆ. ಲೋಕಸಭಾ ಸದಸ್ಯರಾಗಿ DV ಸದಾನಂದ ಗೌಡರು ಸರ್ ಇಲ್ಲಿ ಒಂದು ನಿಮ್ಮ ಬೆಂಗಳೂರು ಉತ್ತರಕ್ಕೆ ಸರ್, ಅವ್ರ ಬಗ್ಗೆ ಹೇಳಿ. ಅವ್ರನ್ನ ನೋಡೇ ಇಲ್ಲ ನಾವಿಲ್ಲಿ, ಬರೋದೇ ಇಲ್ಲ ಅವರು. ಎಲೆಕ್ಷನ್ ಯಾವ್ದಾನ ರಾಜಕೀಯ ಇದ್ದಾಗ ಒಂದು ರೌಂಡ್ ಬರ್ತಾರೆ, ಹೋಯ್ತಾರೆ ಅಷ್ಟೇ. ಬಿಟ್ಟಿದಾರ ಅಂತ ಅವರು ಈ ಕ್ಷೇತ್ರಕ್ಕೆ ನಾನೇ ಇದು ಅಂತ ಮರ್ತಿರಂಗೆ ಇದ್ದಾರೆ ಸರ್. ಅವರು ಮರ್ತಿರಂಗೆ ಇದ್ದಾರೆ, ಮರ್ತ್ಬಿಟ್ಟಿದ್ದಾರೆ ಅವರು. ಸರ್ ಹಾಗಿದ್ರೆ ಈ ಬಾರಿಯ ಲೋಕಸಭೆಗೆ ಆಯ್ಕೆ ಯಾರು ನಿಮ್ದು? ಅಂದ್ರೆ ಈ ಬಾರಿ ಮತ್ತೆ ನಿಂತ್ಕೊಂಡ್ರೆ DV ಸದಾನಂದ ಯಾರು ಒಳ್ಳೆ ವ್ಯಕ್ತಿ ಬರ್ತಾರೋ ಅವ್ರಿಗೆ ಇದು ಮಾಡೋಣ ಅಂತ ಅಷ್ಟೇ, ವ್ಯಕ್ತಿಗಳಿಗೆ ಮಾಡೋಣ ಅಂತ. ಸುಮ್ಮನೆ ಅವರೆಲ್ಲ ಗೆಲ್ಲೋ ಗಂಟ ಇರ್ತಾರೆ ಅಷ್ಟೇ. ಗೆದ್ದಾದ್ಮೇಲೆ ಇವ್ರ ಕೆಲಸ ಅವ್ರು ನೋಡ್ಕೊಂಡು ಓಡಾಡ್ತಾ ಇರ್ತಾರೆ. ಸರ್ ಹಾಗಿದ್ರೆ ದೇಶ ನಾಯಕನಾಗಿ ಯಾರು ಆಯ್ಕೆ ಆಗ್ಬೇಕು ನಿಮ್ಗೆ? ಅಂದ್ರೆ ಮೋದಿ ಇಸ್ ಗ್ರೇಟ್. ಮೋದಿ ಇದ್ರೇನೆ ಕೆಲಸ ಆಗೋದು. ಯಾಕೆ ಅಂತೀರಾ ಸರ್? ಮೋದಿ ಅವರು ಯಾಕೆ ಅಂತೀರಾ ಸರ್? ಅವ್ರು ಒಳ್ಳೆ ಆಡಳಿತ ನಡೆಸ್ತಾ ಇದಾರೆ, ಒಳ್ಳೆ ಕೆಲಸ ಕಾರ್ಯಗಳು ಮಾಡ್ತಾ ಇದಾರೆ. ಅದರಿಂದ ಮೋದಿ ಅವರೇ ನೆಕ್ಸ್ಟ್. ಮೋದಿ ಅವರು ಬರ್ಬೇಕು ಅಂತೀರಾ ಸರ್? ಅಪೋಸಿಟ್ ಆಗಿ ಅಂದ್ರೆ ಎದುರುಗಡೆ ರಾಹುಲ್ ಗಾಂಧಿ ಅವರು ಇದಾರಲ್ವಾ, ಅವ್ರು ಯುವಶಕ್ತಿ ಅಂತ, ದೇಶದ ಯುವಶಕ್ತಿ ಅಂತ ಗುರುತಿಸ್ಕೊಂಡಿದ್ದಾರೆ.
ಅವ್ರು ಆಗ್ಬೋದಾ ಹೇಗೆ ಸರ್? ಒಂದು ಅವಕಾಶ ಕೊಡ್ಬೋದಾ? ಅವ್ರಿಗೊಂದು ಅವಕಾಶ ಕೊಡಿ ಸರ್. ಎಲ್ಲ ಇವರೇ ಅಂತ ಇದ್ರೆ ಆಗಲ್ಲ. ಕೊಡ್ಬೋದು. ಹೊಸಬರಿಗೆಲ್ಲ ಅವಕಾಶ ಕೊಡ್ಲೇಬೇಕು ಅಲ್ವಾ? ಅವ್ರು ಯೂತ್, ಇವ್ರು ವಯಸ್ಸಾಗಿರೋರು. ಯೂತ್ ಕೆಲಸ ಮಾಡ್ಬೇಕಾಗಿರೋದು ಮೇನು. ವಯಸ್ಸಾಗಿರೋ ಕುತ್ಕೊಂಡು ಕೆಲಸ ಮಾಡಿಸ್ತಾರೆ. ಸರ್, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇರೋದು, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅವರು ಒಳ್ಳೆ ಆಡಳಿತ ನಡೆಸ್ತಾ ಇದ್ದಾರೆ. ಅವ್ರ ಬಗ್ಗೆ ಏನು ಒಂದು ಮಾತಿಲ್ಲ ಮಾತಾಡಂಗೆ. ಅಡ್ಡಿಲ್ಲ. ನಿಮಗೆ ದೇಶದ ಪ್ರಧಾನಿಯಾಗಿ ಯಾರನ್ನು ನೋಡಲ್ಲ ಇಷ್ಟ ಇದೆ? ಅಫ್ಕೋರ್ಸ್ ಮೋದಿನೇ ಬರಬೇಕು ಅಂತ ಇಷ್ಟ. ಮೋದಿ ಅವರನ್ನು ಮತ್ತೆ ಪ್ರಧಾನಿಯಾಗಿ ನೋಡ್ಬೇಕು ಅಂತನಾ? ಹೌದು, ಅವರಿಂದ ತುಂಬ ಡೆವಲಪ್ಮೆಂಟ್ಸ್ ಆಗೈತೆ. ಎಷ್ಟೊಂದು ಏರ್ಪೋರ್ಟ್ಸ್ಕೊಂಡು ಮಾಡ್ತಾ ಇದ್ದಾರೆ ಇತ್ತೀಚೆಗೆ. ತುಂಬ ಡೆವಲಪ್ಮೆಂಟ್ ನೋಡ್ತಾ ಇದ್ದೀನಿ ಅವರಿಂದ. ಸೊ ಮೋದಿ ಅವರು ಪ್ರಧಾನಿ ಆಗಲಿ ಅಂತೀರಾ? ಸೊ ಯುವಶಕ್ತಿಯಾಗಿ ರಾಹುಲ್ ಗಾಂಧಿ ಅವರು ಇದ್ದಾರಲ್ಲ ಸರ್, ಅವ್ರಿಗೊಂದು ಅವಕಾಶ ಕೊಡ್ಬೋದು ಅಂತ ಅನ್ಸುತ್ತಾ ಹೇಗೆ? ಸರ್, ರಾಹುಲ್ ಗಾಂಧಿ ಅವರು ಯೂತ್ಫುಲ್ ಆಗಿ ಇದ್ದಾರೆ, ಆದರೆ ಅವರಿಂದ ಜಾಸ್ತಿ ಕೆಲಸ ನೋಡ್ತೀನಿ ಅಂತ ನಂಬಿಕೆ ಇಲ್ಲ. ಮತ್ತು 2014ವರೆಗೂ ಕಾಂಗ್ರೆಸ್ ಇತ್ತು, ಏನೂ ಡೆವಲಪ್ಮೆಂಟ್ ಕಾಣಿಸಿಲ್ಲ. BJPಯಿಂದ ತುಂಬ ಡೆವಲಪ್ಮೆಂಟ್ಸ್ ಕಾಣಿಸೈತೆ 2014 ಆದಮೇಲಿಂದ. ಅದಕ್ಕೆ ಅವರೇ ಬರಲಿ ಅಂತ. ಸೊ ಮತ್ತೆ ನರೇಂದ್ರ ಮೋದಿ ಅವರು ಆಗ್ಲಿ ಅಂತ. ನರೇಂದ್ರ ಮೋದಿ ಅವರು 2 ಅವಧಿಗೆ ಈಗಾಗಲೇ ಪ್ರಧಾನಮಂತ್ರಿ ಆಗಿದ್ರು. ಕೆಲವರ ಅಭಿಪ್ರಾಯ ಬದಲಾಗ್ಲಿ ಅಂತ, ಕೆಲವರು ಮುಂದುವರಿಲಿ ಅಂತಾನೆ ಹೇಳ್ತಿದ್ದಾರೆ. ಸೊ ನಿಮಗೆ ಯಾವ ನಿರ್ದಿಷ್ಟ ಕಾರಣಗಳಿಂದ ನರೇಂದ್ರ ಮೋದಿ ಅವರೇ ಮುಂದುವರಿಲಿ ಅಂತ ಅನ್ಸುತ್ತೆ? ಅದೇ ಹೇಳಿದ್ನಲ್ವ ಸರ್, ಅವರಿಂದ ತುಂಬ ಡೆವಲಪ್ಮೆಂಟ್ಸ್ ಆಗೈತೆ. ಇಂಡಿಯಾ GDP 5th ರ್ಯಾಂಕಿಗೆ ಬಂದೈತೆ, 3rd ರ್ಯಾಂಕಿಗೆ ತೊಗೊಂಡು ಹೋಗ್ತೀವಿ ಅಂತ ಅಂದಿದ್ದಾರೆ. ಈಗ $3.4 ಟ್ರಿಲಿಯನ್ ಆಗೈತೆ ಇಂಡಿಯನ್ GDP. ಆಗಿಂದ ಮೋದಿ ಬರಬೇಕು. ಸರಿ, ಈಗ ರಾಜ್ಯವನ್ನು ನೀವು ನೋಡ್ತಾ ಇದ್ದೀರಾ. ರಾಜ್ಯದಲ್ಲಿ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ಅವರು ತುಂಬ ಫ್ರೀ ಬೀಸ್ ಕೊಟ್ಟಿದ್ದಾರೆ, ಅದು ತಪ್ಪಾಗೈತೆ ಅಂತ. ಎಲ್ಲರಿಗೂ ಫ್ರೀ ಅಂತ ಅಂದರೆ ಜನರು ದುಡ್ಕೊಂಡು ತಿನ್ಬೇಕು. ದುಡ್ಕೊಂಡು ತಿಂದಮೇಲೆ ದೇಶ ಮುಂದೆ ಹೋಗೋಕ್ಕೆ ಸಾಧ್ಯ. ಎಲ್ಲ ಫ್ರೀ ಕೊಟ್ಟರೆ ಸಾಧ್ಯ ಇಲ್ಲ. ಸರಿ, ಸೊ ನಿರ್ದಿಷ್ಟವಾಗಿ ಈ ಪಂಚ ಯೋಜನೆಗಳು ಅಥವಾ ಉಚಿತ ಯೋಜನೆಗಳು ಏನಿದೆ ಅದ್ರ ಬಗ್ಗೆ ಹೇಳ್ತಿದ್ದೀರಾ. ಸೊ ಅದರಿಂದ ಅನುಕೂಲ ಇದೆಯಾ ಜನರಿಗೆ, ಇಲ್ವಾ? ಅನುಕೂಲ ಇದೆ, ಹಂಗಂತ ಎಷ್ಟಂತ ಫ್ರೀ ಕೊಡೋಕ್ಕಾಗುತ್ತೆ? ಎಲ್ಲ ಫ್ರೀ ಕೊಟ್ಬಿಟ್ರೆ ಹೆಂಗ್ ದುಡ್ಕೊಂಡು ತಿಂತಾರೆ ಜನ? ಅವಾಗ ದೇಶ ಹೆಂಗ್ ಮುಂದೆ ಹೋಗುತ್ತೆ ಎಲ್ಲ ಫ್ರೀ ಕೊಟ್ಬಿಟ್ರೆ? ಈಗ ಅವ್ರು ಬಂದಿರೋ ಕಾಸಿಂದ ಎಲ್ಲ ಫ್ರೀ ಕೊಟ್ಬಿಟ್ರೆ ದೇಶ ಹೆಂಗ್ ಮುಂದೆ ತರ್ತಾರೆ? ಅವರು ಏನು ಡೆವಲಪ್ಮೆಂಟ್ಸ್ ಮಾಡ್ತಾರೆ? ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಹೆಂಗ್ ಮಾಡ್ತಾರೆ? ಸೊ ಈ ಫ್ರೀ ಉಚಿತ ಯೋಜನೆಗಳಿಂದ ಡೆವಲಪ್ಮೆಂಟ್ ಕೆಲಸಗಳು ಆಗ್ತಿಲ್ಲ ಅಂತ ಹೇಳ್ತಿದ್ದೀರಾ. ನಿಮ್ಮ ಪ್ರಕಾರ ಉಚಿತವನ್ನೇ ಮಾಡೋದಾದ್ರೆ ಯಾವ ಕ್ಷೇತ್ರದಲ್ಲಿ ಉಚಿತ ಮಾಡಿದ್ರೆ ಚೆನ್ನಾಗಿತ್ತು? ಬೇರೆ ಯಾವುದು ಉಚಿತ ಮಾಡಿದ್ರೆ ಚೆನ್ನಾಗಿತ್ತು? ಎಜುಕೇಷನ್. ಎಷ್ಟೋ ಚಿಲ್ಡ್ರನ್ಸ್ಗೆ ಎಜುಕೇಷನ್ ಸಿಗ್ತಾ ಇಲ್ಲ. ಅವ್ರಿಗೆಲ್ಲ ಗೌರ್ಮೆಂಟ್ ಸ್ಕೂಲ್ ಇದೆ, ಆದರೆ ಎಲ್ಲ ಕಿತ್ತೋಗಿರೋದು. ಎಷ್ಟೋ ಜನ ಗೌರ್ಮೆಂಟ್ ಸ್ಕೂಲ್ಗೆ ಸೇರ್ಸೋಕ್ಕೆ ಇಷ್ಟಪಡಲ್ಲ. ಅದ್ರ ಮೇಲೆ ಡೆವಲಪ್ಮೆಂಟ್ ಮಾಡಿದ್ರೆ, ಗೌರ್ಮೆಂಟ್ ಸ್ಕೂಲೆಲ್ಲ ಚೆನ್ನಾಗಿ ಮಾಡಿದ್ರೆ, ಫ್ರೀ ಎಜುಕೇಷನ್ ಕೊಟ್ಟರೆ ಮಕ್ಳಿಗೂ ಚೆನ್ನಾಗಾಗುತ್ತೆ. ಎಜುಕೇಷನ್ ತೊಗೊಳ್ತಾರೆ, ಮುಂದೆ ಬರ್ತಾರೆ. ಸೊ ಪರ್ಟಿಕ್ಯುಲರ್ಲಿ ಇಲ್ಲಿನ CM ಸಿದ್ದರಾಮಯ್ಯನವರನ್ನು ನೋಡೋದಾದ್ರೆ ಹೇಗೆ ಅನ್ಸುತ್ತೆ? ಸಿದ್ದರಾಮಯ್ಯನವ್ರ ಇನ್ನೂ ಈಗ ತಾನೇ ಬಂದಿರೋದಲ್ವ, ಇನ್ನೂ ಸ್ವಲ್ಪ ದಿನ ಹೋಗ್ಲಿ ನೋಡಿ ಹೇಳ್ಬೋದು. ಸೊ ಸಿದ್ದರಾಮಯ್ಯನವರೇ ಮುಂದುವರಿಬೇಕಾ CM ಆಗಿ, ಅಥವಾ DK ಶಿವಕುಮಾರ್ ಅವರು CM ಆಗಬೇಕಾ? ನಮ್ಮ ಪ್ರಕಾರ DK ಶಿವಕುಮಾರ್ ಆಗಬೇಕು ಅಂತ ಇಷ್ಟ. ಯಾಕಂದರೆ ನಾನು ಬಂದಿರೋದು ನಮ್ಮೂರು ಕನಕಪುರ. ಅಲ್ಲಿ ಎಷ್ಟೊಂದು ಡೆವಲಪ್ಮೆಂಟ್ಸ್ ಮಾಡಿದ್ದಾರೆ, ರೋಡಿಂದ ಎಷ್ಟೊಂದು ಮಾಡಿದ್ದಾರೆ ಡೆವಲಪ್ಮೆಂಟ್ಸ್. ಅದಕ್ಕೆ DK ಶಿವಕುಮಾರ್ ಆಗಲಿ ಅಂತ. ಸರಿ, DK ಶಿವಕುಮಾರ್ ಅವ್ರು ಮತ್ತೆ CM ಆಗಲಿ ಅಂತ ಅಂದರೆ CM ಆಗಲಿ ಅಂತ ಹೇಳಿ. ಸರಿ ಸರ್, ಆಗ ನೋಡೋಕೆ ಹೋದರೆ ಈಗ ದೇಶದಲ್ಲಿ ಎಷ್ಟೆಲ್ಲ ಸಮಸ್ಯೆಗಳೆಲ್ಲ ಇದೆ. ಆಗ ನೋಡೋಕೆ ಹೋದರೆ ಪರ್ಟಿಕ್ಯುಲರ್ಲಿ ಯಾವೆಲ್ಲ ಸಮಸ್ಯೆಗಳು ಬಗೆಹರಿಬೇಕು, ಯಾವ ಕೆಲಸಗಳು ಆಗಬೇಕು ಅನ್ಕೋತೀರ ತಾವು? ಸರ್, ಈಗ ಲೋಕಸಭಾ ಚುನಾವಣೆ ಇನ್ನೇನು ಬರ್ತಾ ಇದೆ ಅಲ್ವಾ, ಅದಕ್ಕೋಸ್ಕರ ಒಂದು JDS ಮತ್ತು BJP ಮೈತ್ರಿ ಆಗ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀವಿ? ಅವ್ರು ಯಾವಾಗಲೂ ಹಾಗೆ ಆಗ್ತಾರೆ ಸರ್. ಅವರಿಬ್ರು ಒಂದೇ ಪಾರ್ಟಿ ಥರ. ಅಂದರೆ ಯಾವಾಗಲೂ BJP ಸಿಂಗಲ್ ಆಗೇ ನಿಂತ್ಕೊಳೋದು. ಹೋದ ಸತಿನೂ ಹಂಗೆ ಆಗಿತ್ತು, ಈ ಸತಿನೂ ಹಂಗೆ ಆಗುತ್ತೆ ಅಂತ ಗೊತ್ತು. ಈಗ JDS BJP ಮೈತ್ರಿ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಈ ಮೈತ್ರಿ ಮಾಡಿಕೊಂಡ್ರೆ ಅವರ ಕಿತ್ತಾಟಗಳು ಜಾಸ್ತಿ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ, ಅದು ಆಗ್ತಾನೂ ಇದೆ. ಅದ್ರ ಬಗ್ಗೆ ಹೋದ ಸತಿ ಆದಾಗೂ ಹಂಗೆ ಆಗಿತ್ತು. ಈಗ ಬೇರೆ ಬೇರೆ ಆದಾಗ ಅವ್ರ ಮೇಲೆ ಇವ್ರು ಹೇಳೋದು, ಇವ್ರ ಮೇಲೆ ಅವ್ರು ಹೇಳೋದು, ಹಂಗಾಗೆ ಆಗುತ್ತೆ ಸರ್. ಅವ್ರ ಬಗ್ಗೆ ಇವ್ರು ಹೇಳೋದು, ಇವ್ರ ಬಗ್ಗೆ ಅವ್ರು ಹೇಳೋದು, ಬಟ್ ಜೊತೆ ಆದ ತಕ್ಷಣ ಇಬ್ರು ಸೇರಿ ಹೋಗೋದು. ಅವೆಲ್ಲ ಮುಚ್ಚಾಕೊಂಡು ಎಲ್ಲ ಮುಚ್ಚಾಕೊಂಡು ಸುಮ್ಮನೆ ಫ್ರೆಂಡ್ಸ್ ತರ ಜೊತೆಲಿ ಇರ್ತಾರೆ. ತಿರ್ಗಾ ದೂರ ಆದ್ಮೇಲೆ ತಿರ್ಗಾ ಕಿತ್ತಾಡ್ತಾರೆ. ಏನ್ ಅನ್ಸುತ್ತೆ ನಿಮ್ಗೆ ಈ ಲೋಕಸಭಾ ಚುನಾವಣೆ ಬಗ್ಗೆ? ಅಂದ್ರೆ ಕಾಂಗ್ರೆಸ್ ಅಂದ್ರೆ ರಾಜ್ಯ ತಗೊಳಕ್ ಹೋದ್ರೆ
JDS ಗೆಲ್ಲುತ್ತೆ, JDS ಮತ್ತು BJP ಮೈತ್ರಿ ಗೆಲ್ಲುತ್ತೆ ಅನ್ಸುತ್ತಾ ಅಥವಾ ಕಾಂಗ್ರೆಸ್ ಲೀಡ್ ತಗೊಳುತ್ತೆ ಅನ್ಸುತ್ತಾ ರಾಜ್ಯದಲ್ಲಿ? ಹಂಗ್ ನೋಡಂಗೆ ಹೋದ್ರೆ ಸೌತ್ ಎಲ್ಲ ಕಾಂಗ್ರೆಸ್ಗೆ ಹಾಕ್ತಾರೆ, ನಾರ್ತ್ ಎಲ್ಲ BJPಗೆ ಹಾಕ್ತಾರೆ. ಸರ್, ಈಗ ನಿಮ್ಮ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಲಿ ಅಂತ ಕೇಳಿದ್ರಲ್ವಾ, ಕೆಲವೊಂದು ಅಭಿಪ್ರಾಯಗಳಿದೆ. ಅದರಲ್ಲಿ ಮೊದಲನೇ ಅಭಿಪ್ರಾಯ, BJP ಸರ್ಕಾರ, ನರೇಂದ್ರ ಮೋದಿ ಅವರ ಸರ್ಕಾರ ಒಂದು ಕೋಮುವಾದಿ ಸರ್ಕಾರ, ಜಾತಿವಾದ ಮಾಡ್ತಾರೆ ಅಂತ ಏನು ಹೇಳ್ತೀರಿ? ಸರ್, ಎಷ್ಟೊಂದು ಸತಿ ನೋಡಿರಂಗೆ ಕಾಂಗ್ರೆಸ್ಸು ಫಸ್ಟ್ ತೆಗಿಯೋದಿದು, ಹಿಂದೂ ಮುಸ್ಲಿಂ ಅಂತ ಕಾಂಗ್ರೆಸ್ ಅವ್ರು ತೆಗಿತಾರೆ ಬಂದು. BJP ಯಾವ ಸುದ್ದಿನೂ ಮಾಡಲ್ಲ, ಅವ್ರು ಎಲ್ಲರನ್ನೂ ಈಕ್ವಲ್ ಆಗಿ ನೋಡ್ತಾರೆ. ಕಾಂಗ್ರೆಸ್ ಅವ್ರು ಬಂದು ಅವ್ರು ಅದು ಮಾಡ್ತಾ ಇದ್ದಾರೆ ಇದು ಮಾಡ್ತಾ ಇದ್ದಾರೆ ಅಂತ ಎತ್ತಿ ಕೊಡೋದು. ಆವಾಗ ಏನಾಗುತ್ತೆ ಅಂದರೆ ಈ ಜಗಳ ಎಲ್ಲ ಆಗುತ್ತೆ. ಯಾವಾಗ ಎತ್ತಿ ಕೊಡ್ತಾರೋ ಆವಾಗ ಜಗಳಗಳು ಸ್ಟಾರ್ಟ್ ಆಗುತ್ತೆ ಸರ್. ಸರ್, ಈಗ ಕೊನೆಯದಾಗಿ ಒಬ್ಬ ದೇಶದ ಯುವ ಪ್ರಜೆಯಾಗಿ ನೀವು ಈ ನಮ್ಮ ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಯಾವೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಹೇಳ್ದಂಗೆ ಫ್ರೀ ಎಜುಕೇಷನ್ ಇಲ್ಲಿಂದ ಬರಲಿ. ರೋಡು ಅದೆಲ್ಲ ತುಂಬ ಇಲ್ಲಿ ಸಮಸ್ಯೆ ಇದೆ ಬೆಂಗಳೂರಲ್ಲಿ. ರೋಡ್ ಎಲ್ಲ ಸರಿ ಹೋಗಬೇಕು. ಮತ್ತು ಇನ್ನು ಮೋದಿಯವ್ರು ಹೇಳ್ದಂಗೆ GDP ಇನ್ನೂ ಮುಂದೆ ಹೋದರೆ ನಮಗೆ ಯೂತ್ಗೆ ಈಸಿ ಆಗುತ್ತೆ, ಚೆನ್ನಾಗಿರುತ್ತೆ. ಕೊನೆ ಪ್ರಶ್ನೆ ನಿಮಗೆ, ಯುವಕರ ಇರೋದ್ರಿಂದ ಈ ಯೂತ್ಸು ಪಾಲಿಟಿಕ್ಸ್ ಅಂದರೆ ಯಾಕೆ ಒಂದು ಸ್ಟೆಪ್ ಹಿಂದಿರ್ತಾರೆ? ನನ್ನ ಕ್ವಶನ್ನು ಓನ್ಲಿ ಪಾಲಿಟಿಕ್ಸ್ ಬಗ್ಗೆ ಇಂಟ್ರೆಸ್ಟ್ ತೋರಿಸಲಿ ಅನ್ನೋದು ಅಲ್ಲ, ಬಟ್ ರಾಜ್ಯವನ್ನು ಅಥವಾ ದೇಶವನ್ನು ಸಮರ್ಥವಾಗಿ ನಡೆಸೋ ಒಬ್ಬ ನಾಯಕನ ಆರಿಸುವ ಹೊಣೆಗಾರಿಕೆ ಕೂಡ ನಮ್ಮದೇ ಆಗಿರುತ್ತೆ. ಯಾಕೆ ಈ ಒಂದು ವಿಚಾರದಲ್ಲಿ ಯುವಕರು ಹಿಂದೆ ಉಳಿತಾರೆ ಯಾಕೆ? ಪೊಲಿಟಿಕ್ಸ್ ಅಂದರೆ ಏನಾಗೋಗೈತೆ ಅಂದರೆ ಬರೀ ಕೆಟ್ಟದು, ಕೆಟ್ಟ ಹೆಸರು ಬಂದ್ಬಿಟ್ಟೈತೆ. ಪೊಲಿಟಿಕ್ಸ್ಗೆ ಹೋಗೋದಂದರೆ ದುಡ್ಡು ಮಾಡೋದು. ಯಾರನ್ನು ದೇಶನ ಮುಂದೆ ತರ್ತೀವಿ ಅಂತ ಥಾಟೇ ಹೊಟ್ಟೋಗಿತ್ತು ತಲೆಯಿಂದ. ಪೊಲಿಟಿಕ್ಸ್ ಅಂದರೆ ದುಡ್ಡು ಮಾಡೋ ಜಾಗ. ಎಜುಕೇಷನ್ ಇಲ್ಲ ಅಂದ್ರೂ ಹೋದ್ರೆ ದುಡ್ಡು ಮಾಡ್ಕೊಂಡು ಬಿಡ್ಬೋದು ಅಂತ ಇದೆ ಎಲ್ಲರಿಗೂ. ಈಗ ಯೂತ್ಸ್ಗೆಲ್ಲ ಹಂಗಿದೆ. ಸರ್, ಇರೋದ್ರಲ್ಲಿ ಒಬ್ಬರನ್ನು ಒಳ್ಳೆಯವ್ರನ್ನ ಆಯ್ಕೆ ಮಾಡೋಣ ಅಥವಾ ಇರೋದ್ರಲ್ಲಿ ಒಬ್ಬ ಒಳ್ಳೆ ಸಮರ್ಥ ನಾಯಕನ ಆಯ್ಕೆ ಮಾಡೋಣ ಅನ್ನೋ ದೃಷ್ಟಿಲಿ ಯಾಕೆ ಯೋಚನೆ ಮಾಡಲ್ಲ? ಅದಕ್ಕೆ ಅಲ್ವಾ ಸರ್ ಮೋದಿ ಅಂತ ಅಂದಿದ್ದು. ಅವ್ರು ನಿಮ್ಮ ಅಭಿಪ್ರಾಯ ಕರೆಕ್ಟ್ ಇದೆ, ಕೆಲವರು ಅಭಿಪ್ರಾಯವನ್ನೇ ಕೊಡಲ್ಲ. ಅದಕ್ಕೆ ಈಗ ಮೋದಿ ಅವ್ರ ಮನೆಯವ್ರನ್ನ ನೋಡಿದ್ರೆ ಅವ್ರು ಇನ್ನೂ ಯಾವ ಮನೇಲಿ ಇದ್ರು ಅದೇ ಮನೇಲಿ ಇದ್ದಾರೆ, ಚಿಕ್ಕ ಮನೇಲಿ ಇದ್ದಾರೆ. ಅವ್ರ ಅಕ್ಕ ತಂಗಿಯರೆಲ್ಲ ಹಂಗೆ ಇದ್ದಾರೆ, ಬಡವರಾಗೇ ಇದ್ದಾರೆ. ಮೋದಿ PM ಆಗಿದ ತಕ್ಷಣ ಅವರೆಲ್ಲ ಏನು ಶ್ರೀಮಂತರಾಗಿಲ್ಲ, ಅವ್ರು ಹೆಂಗಿದಾರೋ ಹಂಗೆ ಇದ್ದಾರೆ. ಅದೇ ರಾಹುಲ್ ಗಾಂಧಿ ಅವ್ರನ್ನ ನೋಡಿದ್ರೆ ಅವ್ರ ಕಡೆಯವರೆಲ್ಲ ಶ್ರೀಮಂತರೇ, ಎಲ್ಲ ರಿಚ್. ನಿಮಗೆ ಪ್ರಧಾನಿಯಾಗಿ ಯಾರು ಆಯ್ಕೆ ಆಗಬೇಕು? ಪ್ರಧಾನಿಯಾಗಿ ಆಯ್ಕೆ ನಮಗೆ ಮೋದಿಯವರು ಬೇಕು. ಮೋದಿಯವರು ಯಾಕೆ? ನಮಗೆ ಸ್ವಲ್ಪ ಅನುಕೂಲ ಆಗಿದೆ, ಪರವಾಗಿಲ್ಲ. ಅವರೇ ಆಗಬೇಕು ಅಂತ ನಮ್ಮ ಆಸೆ. ಮೋದಿಯವರು ಮತ್ತೆ ಆಗಬೇಕು ಅಂತ. ಈಗ ರಾಹುಲ್ ಗಾಂಧಿ ಅವರು ಇದಾರಲ್ವಾ, ಒಬ್ಬ ಯುವ ಶಕ್ತಿಯಾಗಿ ಅವ್ರಿಗೊಂದು ಪ್ರಧಾನಿಯಾಗಿ ಒಂದು ಆಯ್ಕೆ ಮಾಡುವಂತ ಅಂದ್ರೆ ಅವ್ರಿಗೊಂದು ಅವಕಾಶ ಕೊಡ್ಬೋದು ಅಂತ ಅನ್ಸುತ್ತಾ? ಹೇಗೆ ತಮಗೆ? ಅವ್ರಿಗೆ ಕೊಡಬಾರ್ದು ಸರ್. ನಾನು ಹೇಳ್ಬೇಕಂದ್ರೆ ಕಾಂಗ್ರೆಸ್ನಲ್ಲಿ ನನಗೆ ಬಹಳ ಏಟಾಯ್ತು. ಇಂದಿರಾ ಗಾಂಧಿ ಪೀರಿಯಡ್ನಲ್ಲಿ ಯಾರು ಜಮೀನು ಮಾಡ್ತಾರೆ ಅವ್ರದೇ ಒಡೆಯರು ಅಂತೇಳಿ ಹೇಳ್ಬಿಟ್ರು, ಒಡೆಯವರು ಅಂತ ಹೇಳ್ಬಿಟ್ರು. ಅದರಿಂದ ನನಗೆ ತುಂಬ ಏಟಾಗಿದೆ. ನನಗೆ ಅವರು ಕಾಂಗ್ರೆಸ್ ಬೇಡವೇ ಬೇಡ. ಸೊ ನಿರ್ದಿಷ್ಟವಾಗಿ ಕಾಂಗ್ರೆಸ್ಸೇ ಬೇಡ ಅಂತೀರಾ ಅಥವಾ ನಾಯಕತ್ವವನ್ನು ಅಂದ್ರೆ ಉಳಿದ ನಾಯಕತ್ವವನ್ನು ನೀವು ಒಪ್ಕೋತಾ ಇಲ್ವಾ? ಹೇಗೆ? ನನಗೆ ಮತ್ತು ಇಂದಿರಾ ಗಾಂಧಿ ಪೀರಿಯಡ್ನವರು ಬೇಡ. ಹಾಗೆ ಈಗಿರೋರು ಕೂಡ ಬೇಡ ನಿಮಗೆ? ನಮ್ಗೆ ಈಗಿರೋರು ಬೇಡ. ಓಕೆ, ಕಾಂಗ್ರೆಸ್ಸೇ ಬೇಡ, ಟೋಟಲ್ ಕಾಂಗ್ರೆಸ್ ಬೇಡ ಅಂತ ಹೇಳ್ತಿರೋದು. ಈಗ ರಾಜ್ಯದ ಬಗ್ಗೆ ಮಾತಾಡೋದಾದ್ರೆ ಏನ್ ಹೇಳ್ತೀರಾ? ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ, ಬಗ್ಗೆ ಗೊತ್ತಿಲ್ಲ ಸ್ವಾಮಿ. ಅಲ್ಲ, ಈಗ ಪ್ರೆಸೆಂಟ್ ನಾವು ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆ ಅಲ್ವಾ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇದ್ರ ಬಗ್ಗೆನಾ ಸರ್, ಇವಾಗ ಅವ್ರು ಎತ್ತಲಿಕ್ಕಿದ್ದಾರೆ. ಏನ್ ಗೊತ್ತಾ, ಮುಸ್ಲಿಮ್ಸು ಇಂಡಿಯಾದವರೇ, ಹೌದು, ನಿಮ್ಗೂ ಕರೆಕ್ಟಾಗಿ ಲೆವೆಲ್ ಕೊಡ್ತೀವಿ ಅಂತ ಒಂದು ಭಾಷಣ ಹೇಳಿದ್ರು ಟಿವಿನಲ್ಲಿ. ಅದರಿಂದ ಏನಾಗುತ್ತೆ, ಕೆಲವು ನನ್ನಂತವ್ರಿಗೆ. ನಿಮಗೆ ದೇಶದ ಪ್ರಧಾನಿಯಾಗಿ ಯಾರು ಆಯ್ಕೆ ಆಗುತ್ತೆ ಸರ್? ರಾಹುಲ್ ಗಾಂಧಿ ಸರ್. ರಾಹುಲ್ ಗಾಂಧಿ ಅವರು ಯಾಕೆ ಸರ್? ಯಾಕಂದ್ರೆ ಎಲ್ಲರಿಗೂ ಒಟ್ಟಾಗಿ ಸೇರಿಸ್ಕೊಂಡು ನಡೀತಾರೆ, ಅದರಲ್ಲಿ ಭೇದ ಭಾವ ಮಾಡಲ್ಲ, ಜಾತಿ ಬಗ್ಗೆ ಮಾತಾಡಲ್ಲ, ಅದಕ್ಕೆ ಇಷ್ಟ ನಮಗೆ. ಓಕೆ, ಸೊ ನರೇಂದ್ರ ಮೋದಿ ಅವರು ಮತ್ತೆ ಯಾಕೆ ಪ್ರಧಾನಿ ಆಗಿ ಮುಂದುವರಿಬಾರ್ದು? ಅದ್ರ ಬಗ್ಗೆ ನಮ್ಗೆ ಅವ್ರ ಬಗ್ಗೆ ನಮ್ಗೆ ಏನಿಲ್ಲ. ಈ ಜಾತಿ ಮಾತಾ ಬರ್ತದಲ್ಲ, ಅದಕ್ಕೆ ನಮ್ಗೆ ಅವ್ರ ಮೇಲೆ ಬೇಜಾರು. ಇಲ್ಲ ಅಂದ್ರೆ ಎಲ್ಲಾ ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವರು. ಜಾತಿ ಬಗ್ಗೆ ಮಾತಾಡಿಲ್ಲ ಅಂದ್ರೆ ಅವರು ಒಳ್ಳೇದೇ ಅಷ್ಟೇ. ಅಂದ್ರೆ ಈಗ ಜಾತಿ ಬಗ್ಗೆ ಮಾತಾಡ್ತಾರೆ, ಎಲ್ಲಾರ್ಗು ಒಟ್ಟಾಗಿ ಸೇರಿಸಿ ಎಲ್ಲಾರ್ಗು ಒಂದಾಗಿ ನಡ್ಸ್ಕೊಂಡು ಯಾರು ಹೋಗ್ತಾರೆ ಅದೇ ಸರ್ಕಾರ ಒಳ್ಳೇದು ಅಂತೀವಿ ನಾವು.
ಓಕೆ ಸೊ ಈ ಜಾತಿಗಳೆಲ್ಲ ಬೇಡ ಬೇಡ, ಎಲ್ಲ ಒಟ್ಟಾಗಿರೋಣ. ಓಕೆ ಒಟ್ಟಾಗಿ ಮಾಡೋರು ಬೇಕು ಅಂತ. ನಮ್ ದೇಶ ರಾಹುಲ್ ಗಾಂಧಿ ಅವ್ರನ್ನ ಆ ರೀತಿ ನಡ್ಸ್ಕೊಂಡು ಹೋಗ್ತಾರೆ ಅನ್ಸುತ್ತಾ ನಿಮ್ಗೆ? ನಮ್ಗೆ ಅನಿಸ್ತಾ ಇದೆ, ಅದಕ್ಕೆ ನಾವು ಅವ್ರ ಬಗ್ಗೆ ಮಾತಾಡ್ತಾ ಇದೀವಿ. ಓಕೆ ಸರಿ ಆಗಿದ್ರೆ ಈಗ ರಾಹುಲ್ ಗಾಂಧಿ ಅವ್ರನ್ನ ಬಿಟ್ರೆ ಬೇರೆ ಯಾರಾದ್ರೂ ಅಲ್ಲಿ INDA ಏನೋ ಮೈತ್ರಿಕೂಟ ಮಾಡ್ಕೊಂಡಿದಾರಲ್ಲ, ಅಲ್ಲಿಂದ ಬೇರೆ ಯಾರಾದ್ರೂ ಪ್ರಧಾನಿ ಆಗೋದಾದ್ರೆ? ಆಗಲ್ಲ ಸರ್, ಇರೋದು ಎರಡೇ ಪಕ್ಷ, ಕಾಂಗ್ರೆಸ್ ಬಿಜೆಪಿ. ಹೌದು ಅಲ್ಲ, ಅಲ್ಲಿಂದನೇ ನಿಮ್ಮ INDA ಇಂದನೇ ನಿಮಗೆ ಈಗ ರಾಹುಲ್ ಗಾಂಧಿ ಅವ್ರು ಬಿಟ್ರೆ ಅವ್ರದೇ ಪಕ್ಷದಿಂದನೇ ಬೇರೆ ಯಾರಾದ್ರೂ? ಇಲ್ಲ, ಯಾರ ಮೇಲೂ ನಿರೀಕ್ಷೆ ಇಲ್ಲ? ಇಲ್ಲ ಸರ್, ಇಲ್ಲ. ರಾಹುಲ್ ಗಾಂಧಿ ಅಂತ ಪಕ್ಕ 100% ಫಿಕ್ಸಿಂಗ್. ಓಕೆ ಫಿಕ್ಸ್ ಆಗ್ಬಿಟ್ಟಿದ್ರ? ಹೌದು ಸರ್. ಸರಿ ಆಗಿದೆ. ಈಗ ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡೋದಾದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ ಅಲ್ವಾ? ಹೌದು. ಮಾತಾಡೋದಾದ್ರೆ ಏನ್ ಹೇಳ್ತೀರಾ? ಇವಾಗ ಚೆನ್ನಾಗಿದೆಯಲ್ಲ ಸರ್ ಬಂದಿರೋರು? ಚೆನ್ನಾಗಿದೆ, ಆರಾಮಾಗಿದ್ದೀವಿ, ಗಲಾಟೆ ಇಲ್ಲ, ಆರಾಮಾಗಿದ್ದೀವಿ, ಏನು ತೊಂದರೆ ಇಲ್ಲ. ಹೌದಾ? ಅಷ್ಟೇ ನಮ್ಗೆ. ಸೊ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಬಗ್ಗೆ? ಹೌದು, ಅವರೇ ನಮ್ ಇಷ್ಟ. ಓಕೆ, ಸೊ ಒಳ್ಳೆ CM ಆಗಿದ್ದಾರೆ ನಿಮ್ಗೆ? ತುಂಬಾ ಚೆನ್ನಾಗಿದ್ದಾರೆ, ತುಂಬಾ ಅನುಕೂಲ ಮಾಡ್ತಾ ಇದ್ದಾರೆ. ಓಕೆ, ಎಲ್ಲಾರ್ಗು ನಮ್ಗೆ ನೋಡಿ 2 ತಿಂಗಳಿಂದ 2,000 ಬಂದಿದೆ. ಓಕೆ, ಅದೇ ಆ ಪಂಚ ಯೋಜನೆಗಳ ಬಗ್ಗೆ ಅಂದ್ರೆ ಏನು ಉಚಿತ ಗ್ಯಾರಂಟಿಗಳ ಬಗ್ಗೆ ಮಾತಾಡೋದಾದ್ರೆ ಹೇಗೆ ಹೆಲ್ಪ್ ಆಗ್ತಿದ್ಯಾ? ಅದು ಹೆಲ್ಪ್ ಆಗ್ತಿದ್ಯಾ? ಕರೆಂಟ್ದು ಹೆಲ್ಪ್ ಆಗಿದೆ, ಓಕೆ, ರಾಷನ್ದು ಹೆಲ್ಪ್ ಆಗಿದೆ, ಓಕೆ, 2,000 ಹೆಲ್ಪ್ ಆಗಿದೆ. ಸರಿ, 3 ಚೆನ್ನಾಗಿದೆ. ಇನ್ನ ನಾವೇನ್ ಹೇಳಕ್ಕಾಗತ್ತೆ? ಸೊ ಅನುಕೂಲ ಇದೆ. ನಮ್ಗೆ ಆಯ್ತು ಸರ್. ಕೆಲವ್ರ ಪ್ರಕಾರ ಇದು ಬೇಡ ಆಗಿತ್ತು ಉಚಿತ ಯೋಜನೆಗಳು ಅಂತ. ಅವ್ರ ಇಷ್ಟ ಸರ್, ಅದು ನಾವೇನು ಹೇಳಕ್ಕಾಗಲ್ಲ. ನಿಮ್ಮ ಇಷ್ಟ ಅಂದ್ರೆ ನಿಮ್ಮ ಅಭಿಪ್ರಾಯ? ನಮ್ಗೆ ಅನುಕೂಲ ಆಯ್ತು, ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಓಕೆ, ಸೊ ಈ ಉಚಿತ ಯೋಜನೆಗಳನ್ನು ಹೊರತುಪಡಿಸಿದ್ರೆ ಬೇರೆ ಯಾವ ಉಚಿತ ಯೋಜನೆಗಳು ಆಗ್ಬೇಕಿತ್ತು ಅಂತೀರಾ ನೀವು? ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಸರ್. ಐಡಿಯಾ ಇಲ್ಲ ಅಂದ್ರೆ ಬೇರೆ ಏನಾದ್ರು ಬೇರೆ ಯಾವ್ದ್ರ ಬಗ್ಗೆ ಆಗ್ಬೇಕಿತ್ತು? ಬಡವರಿಗೆ ಯಾರು ಹೆಲ್ಪ್ ಮಾಡ್ತಾರೆ, ಬಡವರ ಜೊತೆಯಲ್ಲಿ ಯಾರು ಇರ್ತಾರೆ, ಈ ದೇಶ ಎಲ್ಲ ಅವ್ರ ಹಿಂದೆನೆ ಬರ್ತದೆ. ಓಕೆ, ಹಂಗೆ ಬಡವರ ಪರವಾಗಿ ಕೆಲಸ ಮಾಡ್ಬೇಕು, ಬಡವರಿಗೆ ನೋಡ್ಬೇಕು. ಸರಿ, ಈಗ ಲೋಕಸಭೆ ಚುನಾವಣೆ ಬರ್ತಾ ಇದೆ ಅಲ್ವಾ, ಅದಕ್ಕೆ ಈಗ ಬಿಜೆಪಿ ಮತ್ತೆ JDS ಮೈತ್ರಿ ಆಗಿದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅದು ಅವ್ರವ್ರ ಇಷ್ಟ ಸರ್. ಓಕೆ, ಅದೇ ಆದ್ರೂ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ? ನಮ್ಗೆ ಅನ್ಸುತ್ತೆ ದೇಶ ಚೆನ್ನಾಗಿ ನಡಿಬೇಕು, ಎಲ್ರು ಒಟ್ಟಾಗಿರ್ಬೇಕು. ನಮ್ ದೇಶದ ಬಗ್ಗೆ ಯಾರು ಕಣ್ಣಾಕ್ಬಾರ್ದು. ನಾವು ದೇಶದಲ್ಲಿ ಒಂದಾಗಿದ್ರೆ ನಾವು ಆಚೆ ಇರೋವರೆಗೆ ದೂರ ಮಾಡಬಹುದು. ನಾವೇ ಒದ್ದಾಡ್ತಾ ಇದ್ರೆ ನಮ್ ದೇಶ ಹಾಳಾಗ್ಬಿಡ್ತದೆ. ನಮ್ಮಲ್ಲಿ ಜಾತಿ ಮತ ಇರಬಾರ್ದು. ನಾವು ಇಲ್ಲೇ ಹುಟ್ಟಿದೀವಿ, ಇಲ್ಲೇ ಸಾಯ್ತೀವಿ, ಇದು ದೇಶ ನಮ್ದು, ನಾವೆಲ್ಲ ಒಂದಾಗಿರೋಣ ಅಂತ ನಮ್ಮ ಅಭಿಪ್ರಾಯ.